ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇನ್ನೇನು ರಸಲ್ ಮೇನಿಯಾ 26 ಡೇಸ್ ಅಷ್ಟೇ ಇರೋದು. ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ತಯಾರಿನ ಮಂಡ್ಯ ನೈಟ್ರೋ ಹಾಗೆ ಸ್ಮ್ಯಾಕ್ ಡೌನ್ಗಳಲ್ಲಿ ನಡೆಸ್ತಾ ಇದ್ದಾರೆ. ಅಂಡ್ ಟೋಟಲ್ ಆಗಿ ಡಬ್ಲ್ಯೂ ಅವರು 6 ಮ್ಯಾಚಸ್ಗಳನ್ನ ರಸಲ್ ಮೇನಿಯಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ಗೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ಗೆ ಜೇಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಸ್ಟೆಫನಿ ವೆಕರ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಬೀಸ್ಟ್ ಬ್ರಾಕ್ ಲೆಸ್ನರ್ ವರ್ಸಸ್ ದ ರೂಲರ್ ಒಬಾ ಫೀಮಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಮಂಡ್ಯ ನೈಟ್ರೋ ಅಲ್ಲಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಬೆಕ್ಕಿ ಲಿಂಚ್ ಹಾಗೆ ಏಜೆಲಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಟೋಟಲ್ ಆಗಿ 6 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42ಗೆ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಐ ಥಿಂಕ್ ಇನ್ನೂ ಕೂಡ 7-8 ಮ್ಯಾಚಸ್ ಗಳನ್ನ ಇವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೋದು ಬಾಕಿ ಇದೆ. ನೋಡಬೇಕು ಕಂಪ್ಲೀಟ್ ಮ್ಯಾಚ್ ಕಾರ್ಡ್ ನ ಡಬ್ಲ್ಯೂ ಅವರು ಯಾವಾಗ ಕನ್ಫರ್ಮ್ ಮಾಡ್ತಾರೆ ಅಂತ. ಇನ್ನು ನಮ್ಮ ಗಂತರ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಕಂಟಿನ್ಯೂಸ್ ಆಗಿ 3 ಮಂಡ್ಯ ನೈಟ್ರೋ ಆಯಿತು. 3 ಮಂಡ್ಯ ನೈಟ್ರೋ ಅಲ್ಲೂ ಕೂಡ ನಮ್ಮ ಗಂತರ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಯಾವ ವ್ಯಕ್ತಿ ಗೋಲ್ಡ್ಬರ್ಗ್, ಜಾನ್ ಸಿನಾ, ಏಜ್ ಸ್ಟೈಲ್ ಅವ್ರನ್ನ ಒಂದೇ ವರ್ಷದಲ್ಲಿ ರಿಟೈರ್ಡ್ ಮಾಡೋದ್ನೋ ಆ ವ್ಯಕ್ತಿ ಮಂಡ್ಯ ನೈಟ್ರೋಗೆನೆ ಬರ್ತಾ ಇಲ್ಲ. ರಸಲ್ ಮೇನಿಯಾಗೆ ಯಾವುದೇ ರೀತಿಯ ಪ್ಲಾನ್ಸ್ ಗಳೇ ಆ ವ್ಯಕ್ತಿ ಬಳಿ ಇಲ್ಲ. ನಿಜವಾಗ್ಲೂ ಇದೆಂತ ಬುಕ್ಕಿಂಗು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂಡ್ ಈಗ ಇಂಟರ್ನೆಟ್ ಅಲ್ಲಿ ಸ್ಪೆಕ್ಯುಲೇಷನ್ಸ್ ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಪ್ರಾಬಬ್ಲಿ ಗಂತರ್ ಅವರಿಗೆ ರಸಲ್ ಮೇನಿಯಾದಲ್ಲಿ ಒಂದು ಓಪನ್ ಚಾಲೆಂಜ್ ನ ಕೊಡಬಹುದು. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನಮ್ಮ ಕ್ರಿಸ್ ಜೆರಿಕೋ ಅವರು ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಯಾವ ರೀತಿ ರಸಲ್ ಮೇನಿಯಾದಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಸರ್ಪ್ರೈಸ್ ಅಪೋನೆಂಟ್ ನ ಇಟ್ಟು ಆಗ ಕೋಡಿ ರೋಡ್ಸ್ ಅವರ ರಿಟರ್ನ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಅದೇ ರೀತಿ ಗಂತರ್ ಅವರ ಕೇಸಲ್ಲೂ ಕೂಡ ಡಬ್ಲ್ಯೂ ಅವರು ಮಾಡಬಹುದು ಅಂತ ಸ್ಪೆಕ್ಯುಲೇಷನ್ಸ್ ಗಳು ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇದೆ. ಕಾದ್ ನೋಡೋಣ ಗೈಸ್, ಗಂತರ್ ಅವರ ರಸಲ್ ಮೇನಿಯಾ ಪ್ಲಾನ್ಸ್ ಏನಾಗಿರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಸ್ಮ್ಯಾಕ್ ಡೌನ್ ನಲ್ಲಿ ರ್ಯಾಂಡಿ ಆರ್ಟನ್ ಅವರ ಕೈಯಲ್ಲಿ ನಾಯಿ ಗೊಡ್ದಂಗ್ ಓಡಿಸ್ಕೊಂಡಂತಹ ಕೋಡಿ ರೋಡ್ಸ್ ಅವರು ಈಗ ಪ್ಯಾಟ್ ಮೆಕಫಿ ಶೋಗೆ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಬ್ರೂಟಲ್ ಅಟ್ಯಾಕ್ ಆದ್ಮೇಲೆ ಇದೇ ವೆಡ್ನೆಸ್ಡೇ ಮಧ್ಯಾಹ್ನ 1:00 ಪ್ಯಾಟ್ ಮೆಕಫಿ ಅವರ ಶೋಗೆ ಕೋಡಿ ರೋಡ್ಸ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನೋಡಬೇಕು ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಮನದಾಳದ ಮಾತನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಪ್ಯಾಟ್ ಮೆಕಫಿ ಅವರ ಶೋ ಅಲ್ಲಿ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್ ಜಾನ್ ಸಿನಾ ಅವರ ಬಗ್ಗೆ. ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆದ್ರು. ಅಂಡ್ ರೀಸೆಂಟ್ ಆಗಿ ಅವರು ಯಾವುದೋ ಒಂದು ಶೋಗೆ ಬಂದಿರ್ತಾರೆ. ಅಂಡ್ ಅದರಲ್ಲಿ ಅವರು ಮಾತಾಡ್ತಾ, ಈಗ ನಾನು ಫಿಗರ್ ಔಟ್ ಮಾಡ್ಕೊಂಡಿದ್ದೀನಿ ನನ್ನ ಡಬ್ಲ್ಯೂ ಅಲ್ಲಿ ಕರ್ತವ್ಯ ಏನು ಅಂತ. ನಾನು ನನ್ನ ಫಿಂಗರ್ಗಳನ್ನ ಕ್ರಾಸ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ಫಾರ್ಚುನೇಟ್ ಆಗಿ ಈಗ ಎಲ್ಲದೂ ಕೂಡ ಡಿಸ್ಕಷನ್ ಅಲ್ಲಿ ಇದೆ. ಬಟ್ ನನ್ನ ಪ್ರಕಾರ ಆ ರೀತಿ ಏನಾದರೂ ಆದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ರೋಲ್ನ ಈಗ ನಾನು ತಿಳ್ಕೊಂಡಿದ್ದೀನಿ ಡಬ್ಲ್ಯೂ ಕಂಪನಿಯಲ್ಲಿ. ಈಗ ಅದನ್ನು ನಾನು ಅಲ್ಲೋಗಿ ಪರ್ಫಾರ್ಮ್ ಮಾಡಬೇಕು ಅಷ್ಟೇ ಅಂತ ನಮ್ಮ ಜಾನ್ಸಿನ್ ಅವರು ಹೇಳಿದ್ದಾರೆ. ಸೊ ಇನ್ನೂ ಕೂಡ ಅವರು ಯಾವ ರೋಲಲ್ಲಿ ಬರ್ತಾರೆ, ಏನು ಟ್ಯಾಲೆಂಟ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋ ರೋಲು ಅಥವಾ ಬ್ಯಾಕ್ ಸ್ಟೇಜ್ ಪ್ರೊಡ್ಯೂಸರ್ ರೋಲು, ರೈಟರ್ ರೋಲು ಏನು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಜಾನ್ಸಿನ್ ಅವರು ಈ ರೀತಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂಡ್ ಇದೆಲ್ಲ ಆದಮೇಲೆ ಜಾನ್ಸಿನ್ ಅವರಿಗೆ ಟ್ರಿಪಲ್ ಎಚ್ ಅವ್ರನ್ನ ತೆಗೆದಾಕ್ಬಿಟ್ಟು ನೀನೇ ಬಾ ಗುರು ಅಂತ ಫ್ಯಾನ್ಸ್ಗಳು ಕೇಳ್ಕೊತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೂನಟಿಕ್ ಪ್ರಿನ್ಸ್ ಡೀನ್ ಆಂಬ್ರೋಸ್ ಅವರ ಬಗ್ಗೆ. ಇವತ್ತಿನ ಮಂಡ್ಯ ನೈಟ್ರೋ ಅಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ, ಆಫ್ಕೋರ್ಸ್ ಗಮನಿಸಿರಲೇಬೇಕು. ನಮ್ಮ ಪಾಲ್ ಎಮಿನ್ ಅವರು ಡೀನ್ ಆಂಬ್ರೋಸ್ ಅವರ ನೇಮ್ನು ಕೂಡ ಡ್ರಾಪ್ ಮಾಡ್ತಾರೆ. ಅಂದ್ರೆ ಡೀನ್ ಆಂಬ್ರೋಸ್ ಆಗಿರ್ಬೋದು, ಗೋಲ್ಡ್ಬರ್ಗ್ ಆಗಿರ್ಬೋದು, ಏಜ್ ಸ್ಟೈಲ್ ಆಗಿರ್ಬೋದು, ಜಾನ್ಸಿನ್ ಆಗಿರ್ಬೋದು, ಯಾರ ಕೈಯಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಆಗಿಲ್ಲ ರಸಲ್ ಮೇನಿಯಾದಲ್ಲಿ. ಅಂಡ್ ಇನ್ನ ಒಬಾ ಫೆಮಿ ನೀನ್ ಏನು ಸ್ಟಾಪ್ ಮಾಡ್ತೀಯಾ ಅಂತ ನಮ್ಮ ಪಾಲ್ ಎಮಿನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಅದರಲ್ಲಿ ಅವರು ಡೀನ್ ಆಂಬ್ರೋಸ್ ಅವರ ನೇಮ್ನು ಕೂಡ ಡ್ರಾಪ್ ಮಾಡ್ತಾರೆ. ಈಗ ನೀವು ಕೇಳ್ಬೋದು, ಓಕೆ ಡೀನ್ ಆಂಬ್ರೋಸ್ ಅವರು ಏನಾದರೂ ರಿಟರ್ನ್ ಆಗ್ತಾ ಇದಾರ, ಅದಕ್ಕೋಸ್ಕರ ಪಾಲ್ ಎಮಿನ್ ಅವರು ಈ ರೀತಿ ಹಿಂಟ್ ನ ಕೊಟ್ಟಿದ್ದಾರೆ ಅಂತ. ಆ ರೀತಿ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಒಟ್ಟಿನಲ್ಲಿ ಆ ಒಂದು ಸೆಗ್ಮೆಂಟ್ ನ ಇನ್ನೂ ಕೂಡ ವೈರಲ್ ಮಾಡಿಸೋದಕ್ಕೆ ನಮ್ಮ ಪಾಲ್ ಎಮಿನ್ ಅವರು ಡೀನ್ ಆಂಬ್ರೋಸ್ ಅವರ ನೇಮ್ನು ಕೂಡ ಡ್ರಾಪ್ ಮಾಡಿದ್ದಾರೆ. ಅದರಿಂದ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಆ ಒಂದು ಸೆಗ್ಮೆಂಟ್ ವೈರಲ್ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ರೀತಿ ಡೀನ್ ಆಂಬ್ರೋಸ್ ಅವರ ನೇಮ್ನು ಡ್ರಾಪ್ ಮಾಡೋದು ಡಬ್ಲ್ಯೂ ಕಂಪನಿಯಲ್ಲಿ ತುಂಬಾನೇ ಅಪರೂಪ. ಅದರಲ್ಲೂ ಕೂಡ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಈಗ ಕಂಟ್ರೋಲ್ ಅಲ್ಲಿ ಇದ್ದಿದ್ರೆ ಡೀನ್ ಆಂಬ್ರೋಸ್ ಅವರ ನೇಮ್ನ ಅವರೆಲ್ಲೂ ಕೂಡ ಡ್ರಾಪೇ ಮಾಡ್ತಿರ್ಲಿಲ್ಲ. ಸೊ ಟ್ರಿಪಲ್ ಎಚ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಏನೇ ಆಗಲಿ ನಮ್ಮ ಪಾಲ್ ಎಮಿನ್ ಅವರು ಸ್ಮೂತ್ ಆಗಿ ಡೀನ್ ಆಂಬ್ರೋಸ್ ಅವರ ನೇಮ್ನ ಮಂಡ್ಯ ನೈಟ್ರೋ ಅಲ್ಲಿ ಡ್ರಾಪ್ ಕೂಡ ಮಾಡಿದ್ರು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಫೈನಲಿ ನಮ್ಮ ಸಿಎಂ ಪಂಕ್ ಅವರು ತಾನು ಅನ್ಕೊಂಡಂಗೆ ಮಾಡಿದ್ದಾರೆ. ಅವರು 2021ರ ರೋಮನ್ ರೈನ್ಸ್ ಅವ್ರನ್ನ ಈಗ ಎಬ್ರಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಇವತ್ತಿನ ಮಂಡ್ಯ ನೈಟ್ರೋ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಏನ್ ಮಾಡಿದ್ರು ಅಂತ. ಸೂಪರ್ಮೆನ್ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಜೇ ಊಸ್ ಅವರು ಅವನ್ನ ಬುಡ್ಬೇಡ ಚಿಂದಿ ಉಡಾಯಿಸು ಊಸ್ ಅಂತ ಹೇಳಿದ ಕೂಡಲೇ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಚಿಂದಿ ಉಡಾಯಿಸ್ತಾರೆ ಅಂತಾನೆ ಹೇಳ್ಬೇಕು. ಸಿಕ್ಕಾಪಟ್ಟೆ ಅಗ್ರೆಷನ್ ಅಲ್ಲಿ ಇವತ್ತು ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅವರ ಮರ್ಚಂಡೈಸ್ ಕೂಡ ವೈಟ್ ಕಲರ್ ಆಗಿರುತ್ತೆ.
ಆಗುತ್ತೆ. ಅಂಡ್ 2021 ಕೂಡ ರೋಮನ್ ರೈನ್ಸ್ ಅವರು ಇದೇ ರೀತಿ ಮರ್ಚಂಡೈಸ್ ನ ಹಾಕೊಂಡು ಬಂದಿರ್ತಾರೆ, ಬಟ್ ಅಲ್ಲಿ ಹೆಡ್ ಆಫ್ ದ ಟೇಬಲ್ ಅಂತ ಇರುತ್ತೆ. ಬಟ್ ಇವತ್ತು ಬೇರೆನೇ ಸಿಂಬಲ್ ಇರುತ್ತೆ ಅಂತಾನೆ ಹೇಳಬೇಕು. ಏನೇ ಆಗಲಿ, ನಮ್ಮ CM ಪಂಕ್ ಅವರು ಈಗ ಫೈನಲಿ 2021 ಆ ಒಂದು ಅವರ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಈಗ ರೋಮನ್ ರೈನ್ಸ್ ಒಳಗಡೆಯಿಂದ ಎಪ್ಸಿದ್ದಾರೆ. ಅಂಡ್ ಅದರಿಂದನೇ ಇವತ್ತು ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಅಗ್ರೆಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ಗಾಯ್ಸ್ ರಸಲ್ ಮೇನಿಯಾಗೆ ಮೈನ್ ಇವೆಂಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಬಾರಿಯ ಈ ಒಂದು ರಸಲ್ ಮೇನಿಯಾ ಮೈನ್ ಇವೆಂಟ್ ನ ನೋಡೋದಕ್ಕೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.